ಹೆಲೋ ಗೆಳೆಯರೇ, ತಮಗೆಲ್ಲರಿಗೂ ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಗವರ್ನಮೆಂಟ್ ಸ್ಕೀಮ್ಸ್ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಸ್ನೇಹಿತರೆ, UPSC ಮತ್ತು KPSC ಪರೀಕ್ಷೆಗಳಲ್ಲಿ ಸಿಲೆಬಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಶ್ಯೂಸ್ ರಿಲೇಟೆಡ್ ವಿತ್ ದೇರ್ ಇಂಪ್ಲಿಮೆಂಟೇಷನ್ ಅಂತಕ್ಕಂಥದ್ದು. ಈ ಒಂದು ಪಠ್ಯಕ್ರಮದ ಆಧಾರಿತವಾಗಿ ನಾವು ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ಸ್ಗಳನ್ನು ಸ್ಟಡಿ ಮಾಡಲೇಬೇಕಾಗುತ್ತದೆ. ಆದುದರಿಂದ ಲಾ ಎಕ್ಸಲೆನ್ಸ್ ವತಿಯಿಂದ ನಿಮಗೆ ದಿನಕ್ಕೊಂದು ಯೋಜನೆ ಎನ್ನುವಂತಹ ಒಂದು ಹೊಸದಾದ ಇನಿಷಿಯೇಟಿವನ್ನು ತೆಗೆದುಕೊಳ್ಳಲಿದ್ದೇವೆ. ಈ ಮೂಲಕ, ಈ ಸರಣಿ ವಿಡಿಯೋದ ಮೂಲಕ ನಿಮಗೆ ಕೇಂದ್ರ ಸರ್ಕಾರದ ಪ್ರಮುಖವಾದಂತಹ ಅತ್ಯಂತ ಪ್ರಚಲಿತದಲ್ಲಿರುವಂತಹ 30 ಸ್ಕೀಮ್ಸ್ಗಳು, ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಪ್ರಚಲಿತದಲ್ಲಿರುವಂತಹ 30 ಸ್ಕೀಮ್ಸ್ಗಳ ಬಗ್ಗೆ 360 ಡಿಗ್ರೀಸ್ 360 ಡಿಗ್ರಿಯಲ್ಲಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಸಮಗ್ರ ವಿಶ್ಲೇಷಣೆಯಾಗಲಿದ್ದು ಮುಂದೆ ಬರ್ತಕ್ಕಂತಹ KPSC ಮತ್ತು UPSC ಪರೀಕ್ಷೆಯಲ್ಲಿ ಈ ಒಂದು ಇನಿಷಿಯೇಟಿವಿಂದ ನಿಮಗೆ ತುಂಬಾ ಹೆಲ್ಪ್ ಆಗಲಿದೆ. ನಮ್ಮ ಸ್ಪರ್ಧಾರ್ಥಿಗಳಲ್ಲಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲವೂ ಇದೆ. ಸೊ ಆ ಗೊಂದಲವನ್ನು ಇವತ್ತು ಸಂಪೂರ್ಣವಾಗಿ ಪರಿಹಾರವನ್ನು ಮಾಡೋಣ. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಯೋಜನೆಯನ್ನು ನೀವು ತೆಗೆದುಕೊಂಡ್ರೆ ಆ ಯೋಜನೆಯ ಹೆಸರು ನಿಮಗೆ ಪ್ರಮುಖವಾದದ್ದು. ಆ ಯೋಜನೆಯ ಹೆಸರನ್ನು ನೀವೇನು ಮಾಡಬೇಕು, ನೋಟ್ ಡೌನ್ ಮಾಡಿಕೊಂಡು ಅದನ್ನು ಯಾವಾಗಲೂ ಕೂಡ ರಿಫ್ರೆಶ್ ಮಾಡ್ತಾನೆ ಇರಬೇಕು, ರಿಪೀಟ್ ಮಾಡ್ತಾನೆ ಇರಬೇಕು. ಸೊ ರಿಪೀಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಇಲ್ಲಿ ಪ್ರಬಂಧದಲ್ಲೂ ಕೂಡ ಆ ಒಂದು ಯೋಜನೆಯ ಹೆಸರನ್ನು ಬಳಸ್ಕೊಳ್ಬೋದು. ಜೊತೆಗೆ GS ಆನ್ಸರಲ್ಲೂ ಕೂಡ ಆ ಯೋಜನೆಗಳನ್ನು ನೀವು ಬಳಸ್ಕೊಳ್ಬೋದು ಧಾರಾಳವಾಗಿ. ನಂತರದಲ್ಲಿ ಎರಡನೇ ಪ್ರಮುಖವಾದ ವಿಷಯ ಏನು ಅಂದರೆ, ಆ ಯೋಜನೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ವರ್ಷ, ಎಸ್ಟಾಬ್ಲಿಷ್ಡ್ ಇಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟರಲ್ಲಿ ಇಂಪ್ಲಿಮೆಂಟ್ ಆಯಿತು, ಎಷ್ಟರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಒಂದು ಸ್ಕೀಮನ್ನು ಅನ್ನೋದನ್ನು ನೋಟ್ ಡೌನ್ ಮಾಡಿಕೊಂಡು ನೆನಪಲ್ಲಿಟ್ಕೊಬೇಕು. ಮೂರನೇದು, ಯಾವ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿದೆ, ಯಾವ ಸಚಿವಾಲಯ ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಹಲವಾರು ಕ್ವಶನ್ಸ್ಗಳು ಈ ಮಿನಿಸ್ಟ್ರಿಯಿಂದನೇ ಕ್ವಶನ್ಸ್ಗಳು ಡೈರೆಕ್ಟಾಗಿ ಆಗಿಬಿಟ್ಟಿದೆ. ನಾಲ್ಕನೇ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಇದು ಸೆಂಟ್ರಲ್ ಸೆಕ್ಟ್ರಲ್ ಸ್ಕೀಮಾ ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಾ ಅನ್ನೋದು ನಮಗೆ ಇಂಪಾರ್ಟೆಂಟ್. ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಹಲವಾರು ಎಕ್ಸಾಮ್ಸ್ಗಳಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳಿಬಿಟ್ಟಿದ್ದಾರೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಾ ಅಥವಾ ಸೆಂಟ್ರಲ್ ಸೆಕ್ಟ್ರಲ್ ಸ್ಕೀಮಾ ಅಂತಕ್ಕಂಥದ್ದು. ಐದನೇ ಪ್ರಮುಖವಾದಂತಹ ಪಾಯಿಂಟ್ ಏನು ಅಂದರೆ, ಈ ಒಂದು ಯೋಜನೆ ಅಂದರೆ ನಾವು ಪರ್ಟಿಕ್ಯುಲರ್ ಯೋಜನೆಗೆ ಸಂಬಂಧಪಟ್ಟಂತೆ ಅದರ ಪ್ರಮುಖವಾದಂತಹ ಉದ್ದೇಶ ಏನು, ವಾಟ್ ಇಸ್ ದ ಆಬ್ಜೆಕ್ಟಿವ್, ಆ ಆಬ್ಜೆಕ್ಟಿವನ್ನು ಕೂಡ ನಾವು ತಿಳ್ಕೊಬೇಕು. ಆಬ್ಜೆಕ್ಟಿವನ್ನು ತಿಳ್ಕೊಂಡಾಗ ಮಾತ್ರ ಅದರ ಯಶಸ್ಸನ್ನು ನಾವು ಗೇಜ್ ಮಾಡ್ಬೋದು. ಸಿಕ್ಸ್ತ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಬರ್ತಕ್ಕಂತಹ ಟಾರ್ಗೆಟೆಡ್ ಬೆನಿಫಿಷರೀಸ್ಗಳು ಯಾರು ಅನ್ನೋದನ್ನು ನೋಡ್ಕೊಬೇಕು. ಟಾರ್ಗೆಟೆಡ್ ಬೆನಿಫಿಷರೀಸ್ಗಳನ್ನು ಯಾರು ಅಂತ ನೋಡಿಕೊಂಡ್ರೆ ನಿಮಗೆ ಈ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಫೈನಲ್ ಆಗಿ ಸೆವೆಂತ್ ಪಾಯಿಂಟ್ ಏನು ಅಂದರೆ, ಈ ಯೋಜನೆ ಇಂಟ್ರೊಡ್ಯೂಸ್ ಮಾಡುವಂತಹ ಇನ್ಸ್ಟಿಟ್ಯೂಷನ್ಸ್ ಯಾವುದು ಅಥವಾ ಆರ್ಗನೈಸೇಷನ್ ಯಾವುದು ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಂತ ಕರಿತೇವೆ. ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲು ಇಲ್ಲಿ ಬ್ಯಾಂಕ್ಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಬ್ಯಾಂಕ್ಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ, ಇದು ಕೂಡ ಒಂದು ಇನ್ಸ್ಟಿಟ್ಯೂಷನ್, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅಂತ ಗೊತ್ತಿದೆ. ಸೊ ಈ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಈ ಸ್ಕೀಮ್ ಸಕ್ಸಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಅದರ ಅಡಿಯಲ್ಲಿ ಬರುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಂಪಲನ್ನು ಹೇಳ್ತೀನಿ. ಪ್ರಧಾನಮಂತ್ರಿ ವಯೋವಂದನ್ ಯೋಜನಾ ಅಂತ ಇನ್ನೊಂದು ಸಪ್ರೇಟ್ ಯೋಜನೆ ಇದೆ ಸೆಂಟ್ರಲ್ ಗೌರ್ಮೆಂಟ್ದು. ಈ ಯೋಜನೆಯಲ್ಲಿ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಇದು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಸಂಸ್ಥೆ ಪ್ರಮುಖವಾದ ಪಾತ್ರವನ್ನು ವಹಿಸಿದರೆ ಮಾತ್ರ ಪ್ರಧಾನಮಂತ್ರಿ ವಯೋವಂದನ ಯೋಜನಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು ಯಶಸ್ಸನ್ನು ಕಾಣುತ್ತೆ. ಈ ರೀತಿಯಾಗಿ ಯೋಜನೆಯಲ್ಲಿ ಬರುವಂತಹ ಪ್ರತಿಯೊಂದು ಸಂಸ್ಥೆಗಳು ಕೂಡ ನಮಗೆ ಇಂಪಾರ್ಟೆಂಟ್. ಎಂಟನೇ ಅಂಶ ಏನು ಅಂದರೆ, ಈ ಯೋಜನೆಯ ವಿಕಸನ ಯಾವ ರೀತಿ ಆಗ್ತಿದೆ, ಎವಲ್ಯೂಷನ್ ಯಾವ ರೀತಿ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್. ಅದರ ಫಂಕ್ಷನಿಂಗ್ ಯಾವ ರೀತಿ ನಡೀತಾ ಇದೆ, ಪ್ರೋಸೆಸ್ ಯಾವ ರೀತಿ ನಡೀತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್.
ಎವಲ್ಯೂಷನ್ನು ಜೊತೆಗೆ ಪ್ರೋಸೆಸ್ಸು ಯಾವ ಹಂತದಲ್ಲಿದೆ ಅಂತ ನಮಗೆ ಗೊತ್ತಾದರೆ ಆ ಯೋಜನೆ ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಕೊನೆಯದಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಬೇಕು. ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಮುಂದಿನ ವರ್ಷಗಳಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು UPSCಯಿಂದ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಮುಖಾಂತರವಾಗಿ ನಾವು ತಯಾರಿಯನ್ನು ಮಾಡ್ಬೋದು, ಪ್ರಿಪ್ರೇಷನನ್ನು ಮಾಡ್ಬೋದು. ಇಷ್ಟು ಪ್ರತಿಯೊಂದು ಗವರ್ನಮೆಂಟ್ ಸ್ಕೀಮ್ಸ್ಗಳ ತಯಾರಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಮುಂದಿನ ಹಂತದಲ್ಲಿ ಒಂದು ಯೋಜನೆಯನ್ನು ಯಾವ ರೀತಿಯಾಗಿ ಮತ್ತು ಹೇಗೆ ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ರಾಜ್ಯ ಸರ್ಕಾರ ಆಗಿರಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಒಂದು ಸ್ಕೀಮ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಭಾರತ ಸಂವಿಧಾನದಲ್ಲಿ DPSP ಅಂತ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಷಯ ಇದೆ, ಒಂದು ಭಾಗವಿದೆ. ಇದನ್ನು ನಾವು ನಾವೆಲ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಆಲ್ರೆಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿಬಿಟ್ಟಿದ್ದಾರೆ. ಭಾರತ ಸಂವಿಧಾನದ ಅಪೂರ್ವವಾದ ಲಕ್ಷಣಗಳು, ನಾವೆಲ್ ಫೀಚರ್ಸ್ ಅಂತ ಕರಿತೀವಿ. DPSP ಅಂದ ತಕ್ಷಣ ನಿಮಗೆ 2 ಪಾಯಿಂಟ್ ಕ್ಲಿಯರ್ ಆಗಿರಬೇಕು. ಇದು 36ರಿಂದ 51ನೇ ವಿಧಿಯ ಒಳಗಡೆ ಅಳವಡಿಸಲಾಗಿದೆ. ಭಾರತ ಸಂವಿಧಾನದಲ್ಲಿರುವಂತಹ ಭಾಗಗಳಲ್ಲಿ 4ನೇ ಪಾರ್ಟ್ ಅಲ್ಲಿ ಬರುತ್ತದೆ, ಯಾವುದೋ DPSP. ಇದನ್ನು ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ರಾಜನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದೇನು ಹೇಳುತ್ತೆ? ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಅಥವಾ ವೆಲ್ಫೇರ್ ಸ್ಟೇಟ್ ಆಗಬೇಕಾದ್ರೆ, ಸುಖಿ ರಾಜ್ಯ ಆಗಬೇಕಾದ್ರೆ ನಾವು DPSPಯನ್ನು ಫಾಲೋ ಮಾಡಲೇಬೇಕು. ಈ ಸುಖಿ ರಾಜ್ಯ ಅಥವಾ ರಾಮರಾಜ್ಯ ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಇದನ್ನೇ ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಯಾವುದೇ ಒಂದು ದೇಶ ವೆಲ್ಫೇರ್ ಸ್ಟೇಟನ್ನು ಕರೆಸ್ಕೊಬೇಕು ಆದರೆ ಅಥವಾ ಮಾಡರ್ನ್ ಡೆಮೊಕ್ರೆಟಿಕ್ ಸ್ಟೇಟ್ ಅಂತ ಕರೆಸ್ಕೊಬೇಕಾದ್ರೆ DPSPಯನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. DPSPಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮಾಕ್ರಸಿ ಅಂತ ಕರಿತೀವಿ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ರಚನೆಯಾಗುತ್ತೆ. ಯಾವುದರ ಮೂಲಕ? DPSPಯಿಂದ. ಹೇಗೆ? ಫಾರ್ ಎಕ್ಸಾಂಪಲ್, DPSPಲಿ ಒಂದು ಪ್ರಾವಧಾನವಿದೆ, ಸಂಪತ್ತು ಎಲ್ಲರಿಗೂ ಕೂಡ ಸಮಾನವಾಗಿ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಕರಿತೀವಿ. ಸಂಪತ್ತು ಎಲ್ಲರಲ್ಲೂ ಕೂಡ ಸಮಾನವಾಗಿ ವಿತರಣೆ ಆಗಬೇಕು. ಸಂಪತ್ತು ಸಮಾನವಾಗಿ ವಿತರಣೆ ಆಗಬೇಕು ಅಂದ್ರೇನು? ಪ್ರತಿಯೊಬ್ಬರಿಗೂ ಕೂಡ ಹಣ ಸಿಗಬೇಕು. ಈ ಹಣ ಸಿಗಬೇಕು ಅಂದರೆ ಅದಕ್ಕೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯೋಜನೆಗಳ ಮುಖಾಂತರವೇ ಸಾಧ್ಯವಾಗುತ್ತದೆ. ಈ ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಮ್ಮಲ್ಲಿ ವೆಲ್ಫೇರ್ ಸ್ಟೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಸೊಸೈಟಿಯಲ್ಲಿ ಮತ್ತು ಎಕನಾಮಿಯಲ್ಲಿ ಉಂಟಾಗುವಂತಹ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉಂಟಾಗುವಂತಹ ಯಾವುದೇ ಸಮಸ್ಯೆಗಳನ್ನು ನಾವು ತೆಗೆದುಹಾಕಬಹುದು. ಯಾವುದರ ಮೂಲಕ? DPSP ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲವೊಂದು ಪ್ರಾವಧಾನಗಳ ಮೂಲಕ. ಆ ಪ್ರಾವಧಾನಗಳ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಟ್ರೊಡ್ಯೂಸ್ ಮಾಡಿರುವ ಯೋಜನೆಗಳ ಮೂಲಕ ನಾವು ಭಾರತ ದೇಶದಲ್ಲಿ ಅಥವಾ ರೆಸ್ಪೆಕ್ಟಿವ್ ಸ್ಟೇಟ್ಸ್ಗಳಲ್ಲಿ ಪಾವರ್ಟಿಯನ್ನು ತೆಗೆದುಹಾಕ್ಕೊಳ್ಬೋದು, ಹಂಗರನ್ನು ತೆಗೆದುಹಾಕ್ಕೊಳ್ಬೋದು. ಈಗ ತಾನೇ ಹೇಳಿದ್ನಲ್ವಾ, ಸಂಪತ್ತನ್ನು ಸಮಾನವಾಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನನ್ನು ಮಾಡ್ಬೋದು. ಇವೆಲ್ಲವೂ ಕೂಡ ಸುಖಿ ರಾಜ್ಯದ ಕಲ್ಪನೆಗಳೇ. ಅಲ್ಟಿಮೇಟ್ ಆಗಿ ಏನಾಗಬೇಕು? ಯೋಜನೆ ಇಂಟ್ರೊಡ್ಯೂಸ್ ಆಗಬೇಕು. ಇವೆಲ್ಲದಕ್ಕೂ ಮೂಲ ಏನು ಅಂದರೆ ಯೋಜನೆಗಳು. ಹಾಗಾದರೆ 1947ರಲ್ಲಿ ಆಫ್ಟರ್ ವಿ ಗೆಟ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಸಿಕ್ಕ ನಂತರ ಭಾರತ ದೇಶ ಪ್ಲಾನಿಂಗ್ ಕಮಿಷನ್ನ ಮುಖಾಂತರವಾಗಿ, ಯೋಜನಾ ಆಯೋಗ ಅಂತ ಏನು ಕರಿತೀವಲ್ವ, ಈ ಯೋಜನಾ ಆಯೋಗದ ಮುಖಾಂತರವಾಗಿ ಸ್ಕೀಮ್ಸ್ ಅನ್ನೋ ಒಂದು ಸಪ್ರೇಟ್ ಇನಿಷಿಯೇಟಿವ್ ಬಗ್ಗೆ ಮಾತನಾಡ್ಕೊಳ್ತಾ ಹೋಗುತ್ತೆ. ಸ್ಕೀಮ್ಸ್ ಅನ್ನೋ ಇನಿಷಿಯೇಟಿವ್ನ ಮುಖಾಂತರವಾಗಿ ಭಾರತ ದೇಶದಲ್ಲಿ ಅಭಿವೃದ್ಧಿಯ ಕನಸನ್ನು ನಾವು ಕಾಣ್ತೇವೆ. ಅಭಿವೃದ್ಧಿಯ ಕನಸನ್ನು ಕಾಣುವುದರ ಮುಖಾಂತರ ದೇಶ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನು ನೆಹರು ಅವರ ಆಡಳಿತ ಇರುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದೇ ನಾವು ಪಂಚವಾರ್ಷಿಕ ಯೋಜನೆ, 5 ಇಯರ್ ಪ್ಲ್ಯಾನ್ಸ್ ಅಂತ ಕರಿತೀವಿ.
ಮೊಟ್ಟ ಮೊದಲ ಬಾರಿಗೆ ಯೋಜನೆಯ ಕನಸನ್ನು ನಾವು ಪಂಚವಾರ್ಷಿಕ ಯೋಜನೆ ಮುಖಾಂತರ ರೂಢಿಸ್ಕೊಂಡ್ವಿ. ಆದರೆ ಕಾಲಕ್ರಮೇಣವಾಗಿ ಫಾರ್ ಎಕ್ಸಾಂಪಲ್ ಮಹಿಳೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬಡತನ ಆಗಿರ್ಬೋದು, ಸಮಾಜೀಕರಣ ಆಗಿರ್ಬೋದು, ಸಂಪತ್ತಿನ ಸಮಾನ ಸೃಷ್ಟಿ ಆಗಿರ್ಬೋದು, ಈ ರೀತಿಯಾದಂಥ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಬಂದ್ವಿ. ಈ ರೀತಿಯಾಗಿ ಯೋಜನೆಗಳು ಮುಂದುವರಿತಾ ಬಂದವು. ಮುಂದಿನ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿಯಾಗಿ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ಸಂವಿಧಾನದ 7ನೇ ಅನುಸೂಚಿ ಇದೆ, 7th ಶೆಡ್ಯೂಲ್. ಇದರಲ್ಲಿ ಸೆಂಟರ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಂಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಈ ಸೆಂಟರ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಂಕರೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಪಟ್ಟಿಯಲ್ಲಿ ಕೆಲವೊಂದು ವಿಷಯಗಳು ಬರ್ತವೆ. ಆ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಕೇಂದ್ರ ಸರ್ಕಾರ ಮಾತ್ರನೇ ಯೋಜನೆಗಳನ್ನು, ನೀತಿ ನಿಯಮಗಳನ್ನು ರಚನೆ ಮಾಡ್ಬೋದು. ಎಷ್ಟು ವಿಷಯಗಳಿದ್ದಾವೆ ಕೇಂದ್ರ ಪಟ್ಟಿಯಲ್ಲಿ? 100 ವಿಷಯಗಳು. ಅದೇ ರೀತಿಯಾಗಿ ರಾಜ್ಯ ಪಟ್ಟಿಯಲ್ಲೂ ಕೂಡ ಕೆಲವೊಂದು ವಿಷಯಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನೀತಿ ನಿಯಮಗಳನ್ನು ರೂಪಿಸುತ್ತದೆ. ಜೊತೆಗೆ ಕಂಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಅಂತ ಕರಿತೇವೆ. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನೀತಿ ನಿಯಮಗಳನ್ನು ರೂಪಿಸುತ್ತದೆ. ಇಲ್ಲಿ ಬರ್ತಕ್ಕಂತಹ ವಿಷಯಗಳಿಗೆ, ಲಿಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ತಯಾರು ಮಾಡ್ತವೆ. ಇಲ್ಲಿ ಯೋಜನೆಗಳನ್ನು ಯಾವುದರ ಆಧಾರದ ಮೇಲೆ ತಯಾರು ಮಾಡ್ತಾರೆ ಅನ್ನೋ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೆಂಟರ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಓಕೆ, ಕೇಂದ್ರ ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಿಮಗೆ ಅರ್ಥ ಆಗಿಬಿಡುತ್ತೆ. ಇಂಡಿಯನ್ ಡಿಫೆನ್ಸ್ ಅಂತ ಬರುತ್ತೆ. ಈ ಇಂಡಿಯನ್ ಡಿಫೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಸಂಪೂರ್ಣವಾಗಿ ಯೋಜನೆಯನ್ನು ತೆಗೆದುಕೊಳ್ಳುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುತ್ತೆ. ಅದೇ ರೀತಿ ರಾಜ್ಯ ಪಟ್ಟಿಗೆ ಬರ್ತೀನಿ. ರಾಜ್ಯ ಪಟ್ಟಿಯಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಪೊಲೀಸ್ ಅಂತ. ಈ ಪೊಲೀಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಅಧಿಕಾರ ರಾಜ್ಯ ಸರ್ಕಾರಕ್ಕಿರುತ್ತೆ. ಕೊನೆಯದಾಗಿ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಅನ್ನೋ ಒಂದು ವಿಷಯವಿದೆ. ಈ ಶಿಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ, ನೀತಿಯನ್ನು ರಚನೆ ಮಾಡಬೇಕಾದ್ರೆ ಅಥವಾ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಕೂಡ ರೈಟ್ಸ್ ಇರುತ್ತೆ ಅನ್ನೋ ಒಂದು ವಿಷಯವನ್ನು ನೀವು ನೆನಪಲ್ಲಿಟ್ಕೊಬೇಕು. ಈ ರೀತಿಯಾಗಿ ಯೋಜನೆಗಳು ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗ್ತವೆ. ಮುಂದಿನ ಹಂತದಲ್ಲಿ ಸೆಂಟ್ರಲ್ ಸೆಕ್ಟ್ರಲ್ ಸ್ಕೀಮ್ ಅಂದರೆ ಏನು, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಏನು, ಜೊತೆಗೆ ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ ಅಂದರೆ ಏನು ಅನ್ನೋ ವಿಷಯವನ್ನು ಕುರಿತು ಮಾತನಾಡೋಣ. ನೋಡಿ, ಸೆಂಟ್ರಲ್ ಸೆಕ್ಟ್ರಲ್ ಸ್ಕೀಮ್ ಕೇಂದ್ರ ವಲಯದ ಯೋಜನೆ ಅಂತ ಕರಿತೀವಿ. ಈ ಕೇಂದ್ರ ವಲಯದ ಯೋಜನೆಯಲ್ಲಿ ಹೇಳಬೇಕಾದ್ರೆ 3 ಪಾಯಿಂಟ್ಸನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಕೇಂದ್ರ ವಲಯದ ಯೋಜನೆಯಲ್ಲಿ ಕಂಪ್ಲೀಟ್ 100% ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು ಅಂತ ಕೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ನೆನಪಲ್ಲಿ ಇಟ್ಕೊಬೇಕು. ಜೊತೆಗೆ ಫಂಡಿಂಗ್ ಯಾರು ಕೊಡ್ತಾರೆ ಇಲ್ಲಿ? ಡೆಫಿನೆಟ್ಲಿ ಸೆಂಟ್ರಲ್ ಗವರ್ನಮೆಂಟ್. ಜೊತೆಗೆ ಕೇಂದ್ರ ಸರ್ಕಾರ ಕೆಲವೊಂದು ಅಜೆಂಡಾಗಳನ್ನು ಹಾಕಿರ್ತಾರೆ. ಆ ಅಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಕೆಲವೊಂದು ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಆ ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಯಾರ ಹತ್ರ ಇರುತ್ತೆ? ಕೇಂದ್ರ ಸರ್ಕಾರದ ಹತ್ರ ಇರುತ್ತೆ. ಜೊತೆಗೆ 100ಕ್ಕೆ 100% ಹಣವನ್ನು ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಕೊಡ್ತಾರೆ. ಇದನ್ನು ಸೆಂಟ್ರಲ್ ಸೆಕ್ಟ್ರಲ್ ಸ್ಕೀಮ್ ಅಂತ ಕರಿತೀವಿ. ಕೇಂದ್ರ ವಲಯದ ಯೋಜನೆ ಅಥವಾ ಕೇಂದ್ರ ಯೋಜನೆ ಅಂತ ಕರಿತೀವಿ. ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ನಂತರದಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಕರಿತೀವಿ. ನೋಡಿ, ಪುರಸ್ಕೃತ ಹೆಸರಲ್ಲೇ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಇಂಟ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ 90% ಮತ್ತು 10%, 75% ಮತ್ತು 25%, 50% ಮತ್ತು 50%ನ ಆಧಾರದಲ್ಲಿ ಫಂಡ್ ಇಂಟ್ರೊಡ್ಯೂಸ್ ಆಗುತ್ತೆ. ಅಗೇನ್ ಇಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು ಅಂತ ಕೇಳಿದ್ರೆ ಕ್ವಶನ್ನು ಡೆಫಿನೆಟ್ ಆಗಿ ಬರ್ಕೊಬೇಕು, ಸ್ಟೇಟ್ ಗವರ್ನಮೆಂಟ್ ಅಂತಕ್ಕಂಥದ್ದು, ರೈಟ್. ನಂತರದಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಗೊತ್ತಾಯಿತು, ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ ಯಾವ ರೀತಿ ಫಂಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಅಂತಿಮವಾಗಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೆಲ್ಪ್ ನಮಗೆ ಬೇಕೇ ಬೇಕು. ಫೈನಲ್ ಆಗಿ
ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್. ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ ಅಂದ ತಕ್ಷಣ ಇಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದಾಗಾದರೆ ರಾಜ್ಯ ಸರ್ಕಾರ. ಜೊತೆಗೆ ಇಲ್ಲಿ ಫಂಡಿಂಗನ್ನು ಯಾರು ಕೊಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ, ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಇಷ್ಟು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಜೊತೆಗೆ ಸ್ಟೇಟ್ ಗೌರ್ನಮೆಂಟ್ ಸ್ಕೀಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ. ಮುಂದಿನ ಹಂತದಲ್ಲಿ ನಾವು ತಿಳಿಯಬೇಕಾಗಿರುವಂತಹ ವಿಷಯ ಏನು ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳು ಇಂಟ್ರೊಡ್ಯೂಸ್ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಂಪ್ಲಿಮೆಂಟನ್ನು ಮಾಡಬೇಕು ನಾವು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಯೋಜನೆ ಇಂಟ್ರೊಡ್ಯೂಸ್ ಆದಾಗ, ಯಾವುದೇ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಆದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಕಾರ ಬೇಕೇ ಬೇಕು, ಕೋಆಪ್ರೇಷನ್ ಬೇಕೇ ಬೇಕು, ರೈಟ್. ಈ ಕೋಆಪ್ರೇಷನ್ ಇದ್ದೇ ಮಾತ್ರ ನಾವೇನು ಮಾಡ್ಬೋದು, ಆ ಒಂದು ಯೋಜನೆಯನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀತಿ ಆಯೋಗ್ ಅನ್ನುವಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಇದು ಪ್ಲಾನಿಂಗ್ ಕಮಿಷನ್ ಬದಲಾಗಿ ರೂಪುಗೊಂಡಂತಹ ಒಂದು ಸಂಸ್ಥೆಯಾಗಿದೆ. ಇಟ್ ಈಸ್ ಅ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅನ್ನೋದನ್ನು, ಆ ಸಂವಿಧಾನಿಕ ಸಂಸ್ಥೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಸೊ ಈ ನೀತಿ ಆಯೋಗ ಏನು ಮಾಡಿದೆ, ಒಂದು ಹೊಸದಾದಂಥ ಒಂದು ವಿಷನನ್ನು ಇಟ್ಕೊಂಡಿದೆ. ಅದನ್ನು ನಾವು ಕೋಆಪ್ರೇಟಿವ್ ಫೆಡರಲಿಸಮ್ ಅಂತ ಕರಿತೇವೆ. ಕೋಆಪ್ರೇಟಿವ್ ಫೆಡರಲಿಸಮ್ ಈ ಹಿಂದೆ ಇತ್ತು, ಈಗ ಕೋಆಪ್ರೇಟಿವ್ ಫೆಡರಲಿಸಮ್ ಜೊತೆ ಏನು ಮಾಡಿದೆ, ಕಾಂಪಿಟೇಟಿವ್ ಫೆಡರಲಿಸಮನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೆ. ಈ ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಈ ಎರಡೂ ಪಾಯಿಂಟ್ಸ್ಗಳನ್ನು ನೀವು ಎಸ್ಸೆ ಮತ್ತು ಮೇನ್ಸ್ಗಳಲ್ಲಿ ಬಳಸಿದರೆ ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ. ಕೋಆಪ್ರೇಟಿವ್ ಫೆಡರಲಿಸಮ್ ಮತ್ತು ಕಾಂಪಿಟೇಟಿವ್ ಫೆಡರಲಿಸಮನ್ನು ಲೀಡ್ ಮಾಡೋದಕ್ಕೆ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡಿದ್ರೆ ಮಾತ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಸಕ್ಸಸ್ಫುಲ್ ಆಗ್ತವೆ. ಈ ಒಂದು ನಿಟ್ಟಿನಲ್ಲಿ ನೀತಿ ಆಯೋಗ ಏನು ಮಾಡಿದೆ, ಈ ಅನ್ವೇಷಣೆಗೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅನ್ವೇಷಣೆ ಅಂದರೆ ಇನೋವೇಷನ್, ಆರೋಗ್ಯ ಅಂದರೆ ಏನು, ಹೆಲ್ತ್, ರೈಟ್. ಜೊತೆಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಅಡ್ಮಿನಿಸ್ಟ್ರೇಷನ್, ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ರಾಜ್ಯಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳ ನಡುವೆ ಕಾಂಪಿಟೇಷನನ್ನು, ಹೆಲ್ತಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕು, ಕಾಂಪಿಟೇಷನನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀತಿ ಆಯೋಗ ಇವೆಲ್ಲ ವಿಷಯಗಳ ಮೇಲೆ ಸೂಚ್ಯಂಕವನ್ನು ರಿಲೀಸ್ ಮಾಡೋದ್ರ ಮೂಲಕ ಕಾಂಪಿಟೇಷನನ್ನು, ಹೆಲ್ತಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡುತ್ತೆ. ಯಾವುದೇ ಒಂದು ರಾಜ್ಯ ಮತ್ತು ರಾಜ್ಯಗಳ ನಡುವೆ ನಾವು ಹೆಲ್ತಿ ಅಟ್ಮಾಸ್ಫಿಯರ್, ಕಾಂಪಿಟೇಷನನ್ನು ಇಟ್ಟಾಗ ಮಾತ್ರ ಆ ರಾಜ್ಯ ಮುಂದುವರಿಯೋದಕ್ಕೆ ಒಂದು ಕಾರಣ, ಒಂದು ಪುಷ್ಟಿ ಸಿಕ್ಕಂಗೆ ಆಗುತ್ತೆ. ಅದಕ್ಕೋಸ್ಕರ ನೀತಿ ಆಯೋಗ ಈ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದೆ. ಈ ಸೂಚ್ಯಂಕದಲ್ಲಿ ನಾವು ಡೆವಲಪ್ಮೆಂಟನ್ನು ಕಂಡ್ರೆ ಆಟೋಮೆಟಿಕ್ಕಾಗಿ ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಡೆವಲಪ್ಮೆಂಟನ್ನು ಕಾಣ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೋಸ್ಕರ ನೀತಿ ಆಯೋಗ್ ಇಂಟ್ರೊಡ್ಯೂಸ್ ಮಾಡುವಂತಹ ಸೂಚ್ಯಂಕಗಳನ್ನು ಕೂಡ ನಾವೇನು ಮಾಡಬೇಕು, ನೋಟ್ ಡೌನ್ ಮಾಡ್ಕೊಳ್ಬೇಕು, ಇಂಡೆಕ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನೀತಿ ಆಯೋಗ್ ಹೆಲ್ತ್ ಇಂಡೆಕ್ಸ್ ಅಂತ ಕರಿತೀವಿ, ಜೊತೆಗೆ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಅಂತ ಕರಿತೀವಿ, ಸ್ಕೂಲ್ ಎಜುಕೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಹಲವಾರು ರೀತಿಯಾದಂಥ ಇಂಡೆಕ್ಸನ್ನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಬಿಡುತ್ತೆ ನೀತಿ ಆಯೋಗ. ಈ ನೀತಿ ಆಯೋಗ ಇಂಟ್ರೊಡ್ಯೂಸ್ ಮಾಡುವಂತಹ ಅಜೆಂಡಾ ಮತ್ತು ಇಂಡೆಕ್ಸ್ಗಳನ್ನು ನೀವು GS ಮತ್ತು ಮೇನ್ಸ್ ಆನ್ಸರ್ಗಳಲ್ಲಿ, ಎಸ್ಸೆ ಬರೆಯುವಾಗ ಬಳಸ್ಕೊಂಡ್ರೆ ನಿಮ್ಮ ಒಂದು ಕಂಟೆಂಟ್ ರಿಚ್ ಆಗ್ತಾ ಹೋಗುತ್ತೆ. ಆದುದರಿಂದ ನಾವು ಯೋಜನೆಗಳನ್ನು 100% ಸಕ್ಸಸ್ಫುಲ್ಲನ್ನಾಗಿ ಮಾಡಬೇಕು ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೋಆಪ್ರೇಷನ್ ಸರಿಯಾಗಿರಬೇಕು, ಮನಿ ಕಾಂಟ್ರಿಬ್ಯೂಷನ್ ಚೆನ್ನಾಗಿರಬೇಕು, ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ, ರಿಲೇಷನ್ಶಿಪ್ ಫಸ್ಟು ಚೆನ್ನಾಗಿರಬೇಕು. ಹೀಗಿದ್ದರೆ ಮಾತ್ರ ಯಾವುದೇ ಒಂದು ಯೋಜನೆ ಸಕ್ಸಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಿಮಗೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಅಂತ ಒಂದು ಯೋಜನೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದು ಇತ್ತೀಚೆಗೆ ಬಂದಂತಹ ವರದಿಯ ಮೂಲಕ ಇದರಿಂದ ಎಷ್ಟೋ ಜನ ಫಲಾನುಭವಿಗಳು ಫಲವನ್ನೇ ಪಡೆದುಕೊಂಡಿಲ್ಲ. ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿ ಮಹಿಳೆಯರು ಈ ಒಂದು ಯೋಜನೆಯಿಂದ ಎಷ್ಟೋ ಜನ ಫಲನೇ ಪಡೆದುಕೊಂಡಿಲ್ಲ ಅನ್ನುವಂಥ ಒಂದು ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಆದುದರಿಂದ ನಾವು ಯಾವುದೇ ಒಂದು ಗೌರ್ನಮೆಂಟ್ ಸ್ಕೀಮ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರ ಮುಖ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಸ್ತಾಪಿಸಬೇಕಾಗುತ್ತದೆ. ನಂತರದಲ್ಲಿ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲನ್ನು ಕೊಟ್ಟರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. PM ಕಿಸಾನ್ ಅಂತ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ ಇದೆ.
ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ ಅಂತ ಕರಿತೇವೆ. ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಖಾಂತರವಾಗಿ ದೇಶದಲ್ಲಿ ಅತಿ ಹೆಚ್ಚು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ, ಸಣ್ಣ ಮತ್ತು ಸೀಮಾಂತ ರೈತರಿದ್ದಾರೆ. ಇವರ ಒಂದು ಅಪ್ಲಿಫ್ಟ್ಮೆಂಟಿಗೋಸ್ಕರ, ಇವರ ಒಂದು ಸೋಷಿಯಲ್ ಸೆಕ್ಯುರಿಟಿ, ಸಾಮಾಜಿಕ ಭದ್ರತೆಗೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡುತ್ತೆ, ಪ್ರತಿ ವರ್ಷವೂ ಕೂಡ 6,000 ರೂಪಾಯಿ ಮೌಲ್ಯದ ಹಣವನ್ನು 3 ಇನ್ಸ್ಟಾಲ್ಮೆಂಟ್ನ ಮುಖಾಂತರವಾಗಿ ಪ್ರತಿಯೊಬ್ಬ ಮಾರ್ಜಿನಲ್ ಮತ್ತು ಸ್ಮಾಲ್ ಫಾರ್ಮರ್ಸ್ಗಳಿಗೆ ನೀಡಲಾಗುತ್ತದೆ. ಈ ಮೂಲಕ ರೈತರ ಸಬಲೀಕರಣ ಆಗ್ತಾ ಹೋಗುತ್ತೆ, ಫಾರ್ಮರ್ಸ್ ಎಂಪವರ್ಮೆಂಟ್ ಆಗ್ತಾ ಹೋಗುತ್ತೆ. ಎಗೈನ್ ನಂತರದಲ್ಲಿ ಇಟ್ ಈಸ್ ಅ ಕಂಪ್ಲೀಟ್ಲಿ ಸೆಕ್ಟರಲ್ ಸ್ಕೀಮ್ ಅನ್ನೋದನ್ನು ನೆನಪಲ್ಲಿಟ್ಕೊಬೇಕು. ಸೊ ಇಲ್ಲಿ ಇದನ್ನೇ ನಿಮಗೆ ಪ್ರಿಲಿಮ್ಸ್ ಕ್ವಶನ್ ಆಗಿ ಕೇಳ್ಬೋದು. ಸೊ PM ಕಿಸಾನ್ ಇಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಸ್ಟೇಟ್ ಗೌರ್ನಮೆಂಟ್ ಸ್ಕೀಮ್ ಅಂತ. ಆವಾಗ ನೀವು ಯಾವುದನ್ನು ನೋಟ್ ಡೌನ್ ಮಾಡ್ಕೊಬೇಕು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಇದಕ್ಕೆ ಹಣವನ್ನು ಕೊಡುತ್ತದೆ ಅನ್ನುವಂಥ ವಿಷಯವನ್ನು. ಹೇಗೇನು ಇಲ್ಲಿ ಮಾರ್ಜಿನಲ್ ಮತ್ತು ಸ್ಮಾಲ್ ಫಾರ್ಮರ್ಸ್ ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಬೇಕು. ಇಲ್ಲಿ ಸಣ್ಣ ಮತ್ತು ಸೀಮಾಂತ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಸ್ಕೀಮ್. ಈ ರೀತಿಯಾಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಮತ್ತು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳನ್ನು ನಾವು ಡಿವೈಡ್ ಮಾಡಿಕೊಂಡು ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ 360 ಡಿಗ್ರಿ ಮಾಹಿತಿಯನ್ನು ನಾವು ಕಲೆ ಹಾಕಬೇಕು. ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ ನಿಮಗೆ. ಇಲ್ಲಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತ ಬರುತ್ತೆ ನೋಡಿ, ಹೆಸರಲ್ಲೇ ಇದೆ ಆನ್ಸರ್ ನಿಮಗೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂದ ತಕ್ಷಣ ಇಟ್ ಈಸ್ ದ ಸ್ಕೀಮ್ ರಿಲೇಟೆಡ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್, ರೈಟ್? ರೋಡ್ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂತೆ, ರಸ್ತೆ ಸಾರಿಗೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಮಾಹಿತಿ. ಇದರೊಂದಿಗೆ MG ನರೇಗಾ ಅಂತ ಒಂದು ಸಪ್ರೇಟ್ ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ ಇದೆ. ಇದು ಕೂಡ ದೇಶದಲ್ಲಿರುವಂತಹ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 1 ವರ್ಷಕ್ಕೆ 100 ದಿನಗಳ ಕೂಲಿಯನ್ನು ಕೊಡಬೇಕು ಅನ್ನೋ ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದು ಕೂಡ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಡಿಯಲ್ಲಿ ಬರುತ್ತದೆ. ಸೊ ಪ್ರತಿಯೊಂದು ಸ್ಕೀಮನ್ನು ಕೂಡ ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಬರ್ಕೊಂಡ್ರೆ, ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ UPSC ಮತ್ತು KPSC ಕೇಳುವಂತಹ ಎಕ್ಸಾಮ್ಸಲ್ಲಿ ಕೇಳುವಂತಹ ಕ್ವಶನ್ಸ್ಗಳನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅಂತಿಮವಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಹಲವಾರು ರೀತಿಯಾದಂತಹ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಆದರೆ ಎಲ್ಲ ಸ್ಕೀಮ್ಸ್ಗಳು ಸಕ್ಸಸ್ಫುಲ್ ಆಗೋದಿಲ್ಲ. ಓಕೆ, ಸೊ ಆದುದರಿಂದ ಇಲ್ಲಿ ರೀಸನ್ ಏನು ಅಂತ ನೋಡ್ಕೊಳ್ಳೋದಾದರೆ, ನಮ್ಮಲ್ಲಿರ್ತಕ್ಕಂತಹ ಪೀಪಲ್ ಪಾರ್ಟಿಸಿಪೇಷನ್, ಸಾರ್ವಜನಿಕರ ಸಹಭಾಗಿತ್ವ, ಜೊತೆಗೆ ನಾಗರಿಕ ಸೇವಕರ, ಸಿವಿಲ್ ಸರ್ವೆಂಟ್ಸ್ಗಳ ಒಂದು ಅಕೌಂಟಬಿಲಿಟಿ, ಇವೆರಡರ ಕೊರತೆಯಿಂದಾಗಿ ನಮ್ಮಲ್ಲಿರ್ತಕ್ಕಂಥ ಹಲವಾರು ಸ್ಕೀಮ್ಸ್ಗಳು ಸಕ್ಸಸ್ಸನ್ನು ಕಾಣ್ತಾ ಇಲ್ಲ. ಆದುದರಿಂದ ಪ್ರತಿಯೊಂದು ಸ್ಕೀಮ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಜನರ ಪ್ರಾತಿನಿಧ್ಯ ನಮಗೆ ಮುಖ್ಯ. ಅದರೊಂದಿಗೆ ನಾಗರಿಕ ಸೇವಕರ ಒಂದು ಅಕೌಂಟಬಿಲಿಟಿನೂ ಕೂಡ ನಮಗೆ ಮುಖ್ಯವಾಗ್ತಾ ಹೋಗುತ್ತೆ. ಈ ಮೂಲಕ ಸರ್ಕಾರದ ಯಾವುದೇ ಯೋಜನೆಯನ್ನು ನಾವು 100% ಸಕ್ಸಸ್ ಮಾಡ್ಬೋದು ಅನ್ನೋ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಸೊ ಇಷ್ಟು ಗವರ್ನಮೆಂಟ್ ಸ್ಕೀಮ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ. ಈಗಾಗಲೇ ನೀವು ಗವರ್ನಮೆಂಟ್ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೋಟ್ ಮೇಕಿಂಗ್ ಮಾಡಬೇಕು, ಅದನ್ನು ಇಂಟ್ರೊಡ್ಯೂಸ್ ಯಾವ ರೀತಿ ಮಾಡುತ್ತೆ, ಸೆಂಟ್ರಲ್ ಗೌರ್ನಮೆಂಟ್ ಯಾವ ರೀತಿ ಮಾಡುತ್ತೆ, ಇಲ್ಲಿ ಬರುವಂತಹ ಲಿಸ್ಟ್ಗಳು, ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡುವಂತಹ ಸ್ಕೀಮ್ಸ್ಗಳಲ್ಲಿ ಯಾವ ರೀತಿಯಾಗಿ ಕೊರತೆಗಳಿದ್ದಾವೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನನ್ನು ಮಾಡಬೇಕು ಅನ್ನೋ ವಿಷಯಕ್ಕೆ ಕುರಿತಂತಹ ಚರ್ಚೆಯನ್ನು ಮಾಡಿದ್ದೇವೆ. ಇಷ್ಟು ಗವರ್ನಮೆಂಟ್ ಸ್ಕೀಮ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಯನ್ನು ನೀವು ಫೇಸ್ ಮಾಡ್ತಿದ್ರೆ, ಏನಾದರೂ ಕನ್ಫ್ಯೂಷನ್ಸ್ಗಳು ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಒಳ್ಳೆಯದಾಗಿ.